ಇಲ್ಲಿಗೆ 12 ಮತ್ತು 13ರಂದು ಕುಡುಬಿ ಸಿಗ್ಮೋತ್ಸವ ಎಂಬ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಬಂದು ಸೇರಿರುವಂತಹ ಬಹಳ ಪ್ರೀತಿಯ ನಮ್ಮ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ವರದಿಗಾರರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಾ, ನಾನು ಜನಾರ್ದನ ಗೌಡ, ಕುಡುಬಿ ಸಿಗ್ಮೋತ್ಸವ ಸಮಿತಿ ಎಡಪದು ಇದರ ಗೌರವಾಧ್ಯಕ್ಷ. ನನ್ನೊಂದಿಗೆ ನಮಿತಾ ಜನಾರ್ದನರವರಿದ್ದಾರೆ, ಮಹಿಳಾ ಸಮಿತಿಯ ಅಧ್ಯಕ್ಷರು. ಹಾಗೆ ನನ್ನೊಂದಿಗೆ ಮೀನಾಕ್ಷಿ ಅವರಿದ್ದಾರೆ, ಮಹಿಳಾ ಸಮಿತಿಯ ಉಪಾಧ್ಯಕ್ಷರು. ಹಾಗೆ ಸಂತೋಷ್ ಅವರು ಕಾರ್ಯದರ್ಶಿ ಸಿಗ್ಮೋತ್ಸವ ಸಮಿತಿ. ಹಾಗೆ ನನ್ನೊಂದಿಗೆ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಲಿಂಗಪ್ಪ ನೀರ್ಕೆರೆ ಅವರಿದ್ದಾರೆ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಹರೀಶ್ ಕೆವಿ ಅವರಿದ್ದಾರೆ. ಕುಡುಬಿ ಸಮುದಾಯ ತನ್ನದೇ ಆದಂತಹ ಒಂದು ರೀತಿಯ ಅಸ್ಮಿತೆಯನ್ನು, ತನ್ನ ಸಂಸ್ಕಾರವನ್ನು, ಆಚಾರ ವಿಚಾರಗಳನ್ನು ಜಾನಪದ ಲೋಕದಲ್ಲಿ ತನ್ನದೇ ಆಗಿರುವಂತಹ ನಿಲುವುಗಳ ಮೂಲಕ ಅದನ್ನು ಹೊಂದಿಕೊಂಡು ಇವತ್ತು ಅದನ್ನು ಸಾಮಾಜಿಕವಾಗಿ ಅನಾವರಣಗೊಳಿಸಬೇಕು, ಮುಖ್ಯವಾಹಿನಿಯಲ್ಲಿ ಇದು ಪ್ರಕಟಗೊಳ್ಳಬೇಕು ಎನ್ನುವ ಉದ್ದೇಶದಿಂದ ಮತ್ತು ರಾಜಕೀಯ, ಶೈಕ್ಷಣಿಕ ಮತ್ತು ಆರ್ಥಿಕ ರಂಗದಲ್ಲಿ ಪೂರಕವಾಗಿ ಗುರುತಿಸಲ್ಪಟ್ಟು ಇರಬೇಕೆನ್ನುವ ನಿಟ್ಟಿನಲ್ಲಿ ಮಾಡುತ್ತಿರುವಂತಹ ಇದು ಕಾರ್ಯಕ್ರಮ. ಇದರ ಜೊತೆಯಲ್ಲಿ ವಿವಿಧ ಕಡೆಯಲ್ಲಿ ನಮ್ಮ ಕುಡುಬಿ ಮತ್ತು ಕುಡುಮಿ ಜನಾಂಗ ಹಂಚಿಕೊಂಡಿದೆ. ಕರಾವಳಿ ಭಾಗದಿಂದ ಹಿಡಿದು ಕರ್ನಾಟಕದ ವಿವಿಧ ಭಾಗಗಳಲ್ಲಿ, ಉತ್ತರ ಕರ್ನಾಟಕ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಇವೆಲ್ಲ ಹಂಚಿಕೊಂಡಿದೆ. ಅವರನ್ನೆಲ್ಲ ಸೇರಿಸುವಂತಹ ಒಂದು ಕಾರ್ಯಕ್ರಮ. ಆಚಾರ ವಿಚಾರಗಳನ್ನು ಕೆಲವರು ಈಗ ಮರೆಯಾಗ್ತಾ ಇದೆ, ಅದನ್ನು ಮತ್ತೊಮ್ಮೆ ನೆನಪಿಸುವ ಕಾರ್ಯಕ್ರಮವನ್ನು ನಾವು ಎಡಪದವಿನಲ್ಲಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಂಗವಾಗಿ 12 ತಾರೀಕು ಶನಿವಾರದಂದು 5 ಗಂಟೆಗೆ ಪಾರಂಪರಿಕವಾಗಿರುವಂತಹ ನಮ್ಮ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಲಿಕ್ಕಿದ್ದೇವೆ. 13ರಂದು ಧ್ವಜಾರೋಹಣ ಕಾರ್ಯಕ್ರಮದ ಬಳಿಕ ಒಂದು ಸುಂದರವಾದಂತಹ ಒಂದು ಮೆರವಣಿಗೆ ಇದೆ. ಕುಡುಬಿ ಸಮುದಾಯದ ಮಹಾಸಂತರು ಆಗಿರುವಂತಹ ಭಕ್ತಿ ಪಂಥವನ್ನು ಭಕ್ತಿ ಪಂಥದ ತುಕಾರಾಮರ ಪ್ರತಿಮೆ ಎದುರು ಭಜನಾ ತಂಡ ಇರುತ್ತೆ 20. ಆ ತಂಡಗಳು ಪೂರ್ತಿಯಾಗಿ ನಮ್ಮ ಕುಡುಬಿ ಸಮಾಜ ತಂಡ ಆಗ್ತದೆ. ಅದು ಭಕ್ತಿ ಸಂಗಮ ಎನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಇದನ್ನು ಮಾಡಲಿಕ್ಕಿದ್ದೇವೆ. ಕಲಶ ಹೊತ್ತ ಮಹಿಳೆಯರು ಇರ್ತಾರೆ, ಪುಟಾಣಿ ಮಕ್ಕಳ ರಾಮವೇಷಧಾರಿ ಒಂದು ವೇಷಗಳನ್ನು ಮಾಡ್ತಾ ಇದ್ದೇವೆ. ಅದು ಮೆರವಣಿಗೆಯಲ್ಲಿರ್ತದೆ ಮತ್ತು ಸಾಂಕೇತಿಕವಾಗಿ ನಮ್ಮಲ್ಲಿರುವಂತಹ ಬಹಳ ಪ್ರಭುತ್ವವನ್ನು ಸಾರಿರ್ಬೋದು. ಏನು ಅಂತ ಹೇಳಿದರೆ ನಮ್ಮ ಗುಮ್ಮಟೆ ಮತ್ತು ಕೋಲಾಟ, ಇದು ಕೂಡ ಇವತ್ತು ಮೆರವಣಿಗೆಯಲ್ಲಿ ನಾವು ಕಾಣಲಿಕ್ಕೆ ಸಿಗ್ತದೆ ಮತ್ತು ಬೇರೆ ಬೇರೆ ರೀತಿಯ ಸ್ತಬ್ಧಚಿತ್ರಗಳನ್ನು ನಾವು ಕಾಣ್ಬೋದು. ಇದರ ಸಭಾ ಕಾರ್ಯಕ್ರಮವನ್ನು ನಮ್ಮ ಕುಡುಬಿ ಸಮಾಜದ ಗೋವಾ ರಾಜ್ಯದ ವಿಧಾನಸಭಾಧ್ಯಕ್ಷರಾಗಿರುವಂಥ ಶ್ರೀ ರಮೇಶ್ ತಾವಡ್ಕರ್ ಇವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆ ಲೋಕನಾಥ್, ಅಧ್ಯಕ್ಷರು ಕುಡುಬಿ ಸಿಗ್ಮೋ ಸಮಿತಿ ಇವರು. ಅತಿಥಿಗಳಾಗಿ ಸಂಸದರಾಗಿರುವಂತಹ ಕ್ಯಾಪ್ಟನ್ ಬ್ರಜೇಶ್ ಗೌಡರು, ಕೋಟ ಶ್ರೀನಿವಾಸ ಪೂಜಾರಿ ಅವರು, ಮಾಂಡ್ ಸೊಬಾನ ಅಧ್ಯಕ್ಷರಾದಂಥ ಲುವಿಜಿ ಪೆಟ್ಟು, ಸಿಗ್ಮೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಜನಾರ್ದನ್ ಮುಚ್ಚೂರು, ವಿಜಯಗೌಡ, ಡಾಕ್ಟರ್ ಮನೋಹರ್ ನೆಲ್ಲಜಿ ಕೂಡ ಇರ್ತಾರೆ. ಇದರ ನಡುವಿನಲ್ಲಿ ಯಕ್ಷಗಾನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಿಂಕು ಮತ್ತು ಬಡಗುತಿಟ್ಟಿನಲ್ಲಿರುವಂಥ ನಮ್ಮ ಕುಡುಬಿ ಸಮಾಜದ ಕಲಾವಿದರಿಂದಲೇ ನಾವು ಯಕ್ಷಗಾನ ಇರುತ್ತೆ. ಅಂತಾರಾಷ್ಟ್ರೀಯ ಮೃದಂಗ ಕಲಾವಿದರಾಗಿರುವಂಥ ವಾದ್ಯ ವಿಶಾರದ ಬಾಲಣ್ಣ ಪುಟ್ಟಮ್ಮ ಹರಿಬಾಬು, PB ಹರಿಬಾಬು ಅಂತ ಅಂತಾರಾಷ್ಟ್ರೀಯ ಕಲಾವಿದರು ಅವರು, ಕುಡುಬಿ ಸಮಾಜದವರು, ನಮ್ಮ ಹತ್ತಿರದ ಮಿಜಾರ್ನವರು. ಅವರಿಂದ ಮೃದಂಗ ವಾದನ ಇದೆ, ಯೋಗ ಪ್ರದರ್ಶನ ಇದೆ, ಭರತನಾಟ್ಯ ಇದೆ ಮತ್ತು ಮರೆಯಾಗುತ್ತಿರುವಂಥ ಕುಡುಬಿ ಸಮಾಜದ ಮದುವೆಗಳ ಶಾಸ್ತ್ರ ಇರ್ಬೋದು, ಅರಿಶಿನ ಶಾಸ್ತ್ರ, ವಿವಿಧ ಶಾಸ್ತ್ರಗಳು, ಮಗು ಹುಟ್ಟಿದಾಗ ಮಾಡುವಂಥ ಏನು ಶಾಸ್ತ್ರಗಳು, ಅದನ್ನೆಲ್ಲ ಪ್ರಾತ್ಯಕ್ಷಿಕ ರೂಪದಲ್ಲಿ ಮತ್ತು ನಾವು ನಮ್ಮ ಆಚಾರಗಳಲ್ಲಿ ತೋರಿಸುವಂತಹ ವಿವಿಧ ಕಾರ್ಯಕ್ರಮಗಳು ಏನಿರೋದು ಅವು ಮೊದಲ ಇದರಲ್ಲಿ ನಾವು ಬೇಟೆಯೆಲ್ಲ ಹೇಗೆ ಮಾಡ್ತಾ ಇದ್ದೀವು ಎನ್ನುವ ರೀತಿಯ ಹಲವಾರು ನೃತ್ಯಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ನಾವು ಮಹಿಳಾ ಸಂಗಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮಹಿಳಾ ಸಂಗಮ ಕೂಡ ಸಂಜೆ 5 ಗಂಟೆಗೆ ನಡೆಯಲಿಕ್ಕಿದೆ. ಅದರೊಂದಿಗೆ ಸಮಾರೋಪದಲ್ಲಿ ನಮ್ಮಲ್ಲಿ ಶ್ರೀಮತಿ ನಮಿತಾ ಜನಾರ್ದನರವರ ಅಧ್ಯಕ್ಷತೆಯಲ್ಲಿ ನಡೆಯಲಿಕ್ಕಿದೆ. ಗೋವಾ ರಾಜ್ಯದ ಸಂಸ್ಕೃತಿ ಮತ್ತು ಕ್ರೀಡಾ ಸಚಿವರು ಗೋವಿಂದ ಗೌಡೆಯವರು ಕೂಡ ಭಾಗವಹಿಸ್ತಾರೆ. ಅವರು ಕೂಡ ಕುಡುಬಿ ಸಮಾಜಕ್ಕೆ ಸೇರಿದವರು.
ದಿಕ್ಸೂಚಿ ಭಾಷಣವನ್ನು ಶ್ರೀಮತಿ ವಿದ್ಯಾಮಲ್ಲರು ಮಾಡಲಿಕ್ಕಿದ್ದಾರೆ. ಹಾಗೆ ವಿಶೇಷವಾಗಿ ಡಾಕ್ಟರ್ ವೈ ಭರತ್ ಶೆಟ್ಟರು ಮತ್ತು ಶ್ರೀಮತಿ ಸುನೀತಾರವರು ಮತ್ತು ಶ್ರೀಮತಿ ಮೀನಾಕ್ಷಿ ಶ್ರೀಲತಾ ಇವರು ಭಾಗವಹಿಸಲಿದ್ದಾರೆ ಮತ್ತು ವಿವಿಧ ನಮ್ಮ ಶಾಸಕರು ಮತ್ತು ಮಾಜಿ ಸಚಿವರುಗಳು ಭಾಗವಹಿಸಲಿದ್ದಾರೆ. ಒಟ್ಟಾರೆಯಾಗಿ ಇದರಲ್ಲಿ ವಿಶೇಷವಾಗಿ ಕೆಲವಾರು ಸನ್ಮಾನಗಳನ್ನು ಸಾಧಕರಿಗೆ ಮಾಡಲಿಕ್ಕಿದ್ದೇವೆ. ನಮ್ಮ ಸಮಾಜದ ಕುಡುಬಿ ಬಂಧುಗಳಿಗೆ ಭಾಳಷ್ಟು ಜಾನಪದ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ಕಾರಣರಾಗಿರುವಂತಹ ವಿಶ್ವಕುಂಕಣಿ ಕಲಾರತ್ನ ಪ್ರಶಸ್ತಿ ಪುರಸ್ಕೃತರಾಗಿರುವ ಶ್ರೀ ಎರಿಕ್ ಒಜಾರಿಯೋ ಅವರಿಗೆ ವಿಶೇಷ ಸನ್ಮಾನ ನಡೆಯಲಿಕ್ಕಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ನಮ್ಮ ಸಮಾಜದವರಾಗಿರುವಂಥ ಮೂಲತಃ ಮಿಜಾರ್ನವರು ವಾದ್ಯ ವಿಶಾರದ ಬಾಲಣ್ಣ ಪುಟ್ಟಣ್ಣ ಹರಿಬಾಬು ಚೆನ್ನೈ ಇವರಿಗೆ ಕೂಡ ಸನ್ಮಾನ ಇದೆ. ಮತ್ತು ಕೆಲವಾರು ಸಂಘ ಸಂಸ್ಥೆಗಳು ನಮ್ಮ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾವೆ, ಆ ಸಂಸ್ಥೆಗಳನ್ನು ಕೂಡ ಗುರುತಿಸಲಿಕ್ಕಿದೆ. ಹಾಗೆಯೇ ನಮ್ಮ ಸಮಾಜದ ಕುಡುಬಿ ಸಮಾಜದ ಯೋಧರನ್ನು ಸನ್ಮಾನಿಸುವ ಯೋಧ ವಂದನ ಕಾರ್ಯಕ್ರಮ ಕೂಡ ಇದೆ. ಈ ಕಾರ್ಯಕ್ರಮದ ನಂತರ ಕೂಡ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದ ರೂಪುರೇಷೆಯನ್ನು ಹೇಳಿದ್ದೇನೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಕರಿಸಬೇಕು ಮತ್ತು ಮಾಧ್ಯಮದಲ್ಲಿ ನಮಗೆ ಒಳ್ಳೆಯ ಪ್ರಚಾರವನ್ನು ನೀಡಬೇಕು. ವಿಶೇಷವಾಗಿ ಸಾಮಾಜಿಕವಾಗಿ ಹಿಂದುಳಿದ ಜನಾಂಗ ಒಟ್ಟಾಗಿ ಐಕ್ಯತೆಯನ್ನು ಸಾರುವಂಥದ್ದು ಮತ್ತು ಮರೆಯಾಗುತ್ತಿರುವಂತಹ ನಮ್ಮ ಆಚಾರ ವಿಚಾರಗಳನ್ನು ಮತ್ತೊಮ್ಮೆ ನೆನಪಿಸುವ ಉಳಿಸುವ ಒಂದು ಕೆಲಸ ಕುಡುಬಿ ಸಿಗ್ಮ ಸಮಿತಿ ಮಾಡಲಿಕ್ಕಿದೆ ಎನ್ನುವುದನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಿಮಗೆ ಕೊಟ್ಟಿರುವ ನೋಟಲ್ಲಿ ಕುಡುಬಿ ಸಮಾಜದ ಗೋವರಾಜ್ಯ ವಿಧಾನಸಭೆಯ ಶ್ರೀ ರಮೇಶ್ ತಾವಡ್ಕರ್ ಅದು ಉದ್ಘಾಟಿಸಲಿದ್ದಾರೆ ಎನ್ನುವುದನ್ನು ಸರಿ ಮಾಡಿಕೊಳ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮತ್ತೊಂದು ಮಹಿಳಾ ಸಂಗಮ ಮತ್ತು ಸಮಾರೋಪ ಸಮಾರಂಭ ಅಂತ ಒಂದು ಸರಿ ಮಾಡಬೇಕಂತ ಬನ್ನಿ. ಹಾಗೆಯೇ ಕುಡುಬಿ ಸಿಗ್ಮೋ 2025 ಇದರ ಒಂದು ಭಿತ್ತಿಪತ್ರ ಪೋಸ್ಟರನ್ನು ಒಂದು ಬಿಡುಗಡೆ ಮಾಡ್ತಾ ಇದ್ದೀವಿ. ಕೊಂಕಣಿ ಭಾಷಾ ಮಂಡಳದ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ರೇಮಂಡ್ ತಾಕೋಡಿರವರು ಅದನ್ನು ಬಿಡುಗಡೆ ಮಾಡಿದ್ದಾರೆ.